ಡಿಯರ್ ಸ್ಟೂಡೆಂಟ್ಸ್, ಸರ್ ಐಸಾಕ್ ನ್ಯೂಟನ್ ಈ ಪ್ರಪಂಚದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ಗ್ರಾಹಂ ಬೆಲ್ ಟೆಲಿಫೋನ್ ಕಂಡುಹಿಡಿದೇ ಇದ್ದಿದ್ರೆ ಇವತ್ತಿನ ದಿವಸ ನಾವು ಮೊಬೈಲ್ ಫೋನ್ನಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಲೈಕ್ ದಟ್ ಥಾಮಸ್ ಆಲ್ವಾ ಎಡಿಸನ್ ಇಲ್ಲದೆ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು? ಒಟ್ಟಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟದೇ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ನೀವು ತಲೆ ತಿನ್ನೋ ತಪ್ಪಿತ್ತು. ಯಾರೇ ಅದು ಅನಾವಶ್ಯಕವಾಗಿ ಹುಟ್ಟಿದ್ದು? ಎಕ್ಸ್ಕ್ಯೂಸ್ ಮಿ ಸರ್. ಓ ಅಪ್ಪು, ಬಾಪ ಬಾ. ಲೇಟ್ ಆದರೂ ಪರವಾಗಿಲ್ಲ, ಬಾ ಕೂತ್ಕೋ. ನಾನು ಕ್ಲಾಸಿಗೆ ಬರಲಿಲ್ಲ, ಅರ್ಜೆಂಟಾಗಿ ಸುಚಿತ್ರನ ಹತ್ರ ಮಾತಾಡಬೇಕು, ಸ್ವಲ್ಪ ಕಳಿಸ್ಕೊಡಿ. ಕ್ಲಾಸ್ ಮುಗಿದ ಮೇಲೆ ಮಾತಾಡ್ಬೋದಲ್ಲ? ಅದು ನನಗೂ ಗೊತ್ತು, ನನಗೂ ಅವಳಿಗೂ ಒಂದು ಚಿಕ್ಕ ಸೆಟಲ್ಮೆಂಟ್ ಇದೆ, ಅದಕ್ಕೆ. ಏಯ್ ಬಾ. ನೋಡಮ್ಮ, ಅದೇನು ಚಿಕ್ಕ ಸೆಟಲ್ಮೆಂಟ್ ಅಂತೆ. ಹೋಗಮ್ಮ. ನಾ ಹೋಗಲ್ಲ ಸರ್. ಅವಳು ಬರಲ್ವಂತಪ್ಪ. ಸರಿ ಬಿಡಿ, ಇಲ್ಲೇ ಕೇಳ್ತೀನಿ. ಅದು ಸರಿ, ನಾ ಹೇಳಿದ್ದೇನು ಮಾಡಿದೆ? ಏನು ಹೇಳಿದ್ಯಪ್ಪ? ಐ ಲವ್ ಯು ಅಂತ. ಅಪ್ಪು, ಇಂಥ ಅಫೇರ್ಸ್ನೆಲ್ಲ ಕಾಲೇಜ್ ಕ್ಯಾಂಪಸ್ನಿಂದ ಹೊರಗಡೆ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಯಾಕೆ ನೀವು ಮಾತ್ರ ಜುವಾಲಜಿ ಲ್ಯಾಬ್ ಇಟ್ಕೋಬೋದಾ ಸರ್? ಆದರೆ ನಾ ಹಾಗಲ್ಲ. ಅವಳು ಎಸ್ ಅಂದರೆ ಇದನ್ನೆಲ್ಲ ಕಾಲೇಜ್ ಆಚೆನೇ ಇಟ್ಕೋತೀನಿ. ಅಪ್ಪು ಅಪ್ಪು, ಅವತ್ತು ರಾತ್ರಿ ನಿಂಗೆ ಹೊಡೆದಿದ್ರಲ್ಲ, ಅವರೆಲ್ಲ ಇವತ್ತು ಕಾಲೇಜಿಗೆ ಬಂದಿಯಾರೋ? ಬಾರೋ. ಹ್ಯಾವ್ ಅ ಬ್ರೇಕ್. ಅಲ್ಲಿ ಅಪ್ಪು, ನಾವು ಬರ್ತಾ ಇದ್ದೀವಿ. ಅವನಂತವನಲ್ಲ ಕಣೆ, ತುಂಬಾ ಒಳ್ಳೆಯವನು. ಏ ಪಾಪ, ಅಷ್ಟೊಂದು ಕೇಳ್ಕೊತಿದ್ದಾನೆ, ಲವ್ ಮಾಡೆ. ಆ ಇಡಿಯಟ್ನ ನಾ ಲವ್ ಮಾಡ್ಬೇಕಾ? ಏಯ್ ಪರವಾಗಿಲ್ಲ ಕಣೆ, ಲವ್ ಮಾಡ್ಬೋದು. ನನ್ನ ಮಾತು ಕೇಳು. ಅಪ್ಪು ಅಪ್ಪು ಪ್ಲೀಸ್, ನನ್ನ ಮಾತು ಕೇಳಿಯ. ಈ ಕಾಲೇಜ್ನಲ್ಲೇ ಬಹಳ ಒಳ್ಳೆ ಹುಡುಗ ನೀನು. ಯು ಆರ್ ಎ ಬ್ರಿಲಿಯಂಟ್ ಬಾಯ್. ನೀನ್ ಯಾಕೆ ಹೇಗೆ ಮಾಡ್ತಾ ಇದೀಯ? ಬಿಡೇ ಸರ್ ಇವನ್ ಬಗ್ಗೆ. ಓ ನೋಡು, ಅವನು ನೀನ್ ಹೊಡೆಯೋ ಏಟ್ಗೆ ಸತ್ಕಿತ್ ಹೋಗ್ಬಿಟ್ರೆ ಬಿಟ್ಬಿಡಪ್ಪ ಅವನ್ನ. ನೋಡಪ್ಪ, ನನ್ನ ಮಾತು ಕೇಳು, ಇದೇ ಕೊನೆ. ಇನ್ಮೇಲೆ ಯಾರ ಹತ್ರನೂ ಈ ರೀತಿ ಜಗಳ ಆಡೋದಿಲ್ಲ ಅಂತ ನನ್ನ ತಲೆ ಮೇಲೆ ಪ್ರಮಾಣ ಮಾಡಿ ಹೇಳು. ನಿನಗೆ ನನ್ನ ಮೇಲೆ ಗೌರವ ಇತ್ತು ಅಂದರೆ ಪ್ರಮಾಣ ಮಾಡು. ಸರಿ ಸರ್, ನೀವು ಬದುಕಿರೋವರೆಗೂ ನಾನು ಯಾರ ಮೇಲೂ ಕೈ ಮಾಡಲ್ಲ. ಹೇಯ್, ಬಾದ್ ಮೇ ದೇಖ್ ಲೆಂಗೆ. ಏನ್ ಬಾದ್ ಮೇ ದೇಖೋದು ನನ್ನ ಮಗನ?
ಬಾದ್ಮೆ ಏನ್ ಬಾದ್ಮೆ ಅಭಿ ಈಗ ಕಣಲ್ಲ ಹೇ ಸುಚಿ ನಾನು ಹೇಳಿದ ಏನ್ ಮಾಡ್ದೆ ನಾನ್ ಯಾರಂತ ಗೊತ್ತಾ ನಿನ್ಗೆ? ಗೊತ್ತು ಯಾರ್ ಮೈ ಲವ. ನಮ್ಮ ಅಪ್ಪ ಯಾರಂತ ಗೊತ್ತಿದ್ಯಾ? ಓ ಯು ಮೀನ್ ಮೈ ಮಾವ ಪೊಲೀಸ್ ಕಮಿಷನರ್. ಕಮಿಷನರ್ ಮಗಳಂತ ಗೊತ್ತಿದ್ದು ನನ್ ಹಿಂಗ್ ಕಾಡ್ತೀಯ ಅಲ್ಲ, ಇದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿನ್ಗೆ? ಕಮಿಷನರ್ ಮಗಳನ್ನ ಲವ್ ಮಾಡಬಾರ್ದಾ? ಹಾಗಂತ ರೂಲ್ಸ್ ಏನಾದ್ರು ಇದೆಯಾ? ಇಲ್ಲ ಕಮಿಷನರ್ ಮಗಳಿಗೆ ಗಂಡಿನ ಅವಶ್ಯಕತೆನೇ ಇಲ್ವಾ? ಹೋಗ್ಲಿ ಪಾಪ ಅಂತ ಇಷ್ಟ ದಿನ ತಡ್ಕೊಂಡಿದ್ದೆ, ಆದ್ರೆ ಇವತ್ ನಿನ್ ಟೈಮ್ ಹತ್ರ ಬಂದಿದೆ. ಕರೆಕ್ಟ್, ನಮ್ಮಿಬ್ಬರಿಗೂ ಟೈಮ್ ಹತ್ರ ಬಂದಿದೆ. ಆದಷ್ಟು ಬೇಗ ನೀನು ನನ್ನ ಹತ್ರ ಬಂದ್ರೆ ತುಂಬಾ ಒಳ್ಳೇದು. ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದ್ಬಿಡು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ.